ಬಿಲ್ಡಿಂಗ್ ಏರಿ ಯುವಕನ ಇದೆಂತ ಹುಚ್ಚಾಟ. ನ್ಯಾಯ ಕೊಡಿಸಿ ಎಂದು ಆತ್ಮಹತ್ಯೆ ಬೆದರಿಕೆ ಹಾಕಿದ ಭೂಪ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ಮಹಡಿಯ ಕಟ್ಟಡದ ಮೇಲೆ ನಿಂತಿರುವ ಯುವಕ. ಇದ್ಯಾವುದೋ ಫಿಲಿಂ ಶೂಟ್ ಅಂತ ಅನ್ಕೊಳ್ಬೇಡಿ. ತನಗೆ ನ್ಯಾಯ ಬೇಕೆಂದು ಬಿಲ್ಡಿಂಗ್ ಏರಿ ಭೂಪನೊಬ್ಬ ಬೆದರಿಕೆ ಹಾಕಿದ ಘಟನೆ. ಅಷ್ಟಕ್ಕೂ ಈ ಘಟನೆ ನಡೆದಿರುವುದು ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಅಪಾರ್ಟ್ಮೆಂಟ್ನಲ್ಲಿ. ಹೀಗೆ ಬಿಲ್ಡಿಂಗ್ ಮೇಲೆ ನಿಂತು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿರುವ ಯುವಕನ ಹೆಸರು ಆನಂದ್ ಅಂತ. ಜಸ್ಟ್ 22 ವರ್ಷ ವಯಸ್ಸಷ್ಟೇ. ದೇವನಹಳ್ಳಿಯ ಅಂಬೇಡ್ಕರ್ ಕಾಲೋನಿಯ ನಿವಾಸಿ. ಇವನ ಮೇಲೆ ಪೋಕ್ಸೋ ಪ್ರಕರಣವೂ ಕೂಡ ದಾಖಲಾಗಿದೆ. ಇತ್ತ ಅಪ್ರಾಪ್ತ ಬಾಲಕಿಯ ಪ್ರೀತಿಗೆ ಬಿದ್ದು ಅನ್ಯಾಯ ಆಗಿದೆ ಎಂದು ಸ್ವತಃ ವಿಡಿಯೋ ಮಾಡಿ ಹೇಳಿಕೊಂಡಿದ್ದಾನೆ. ಆದರೆ ಈ ಮಧ್ಯೆ ಆನಂದ್ಗೆ ಅದೇನಾಯ್ತೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಬಿಲ್ಡಿಂಗ್ ಏರಿದ್ದ ಭೂಪ ನನಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸಲು ಡಿಸಿನೇ ಸ್ಥಳಕ್ಕೆ ಬರಬೇಕಂತ ಪಟ್ಟು ಹಿಡಿದು ಸುಮಾರು 5 ರಿಂದ 6 ಗಂಟೆಗಳ ಕಾಲ ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ದಾನೆ. ಇನ್ನು ಮಗ ಬಿಲ್ಡಿಂಗ್ ಮೇಲಿರೋದನ್ನ ಕಂಡ ತಂದೆ ತಾಯಿಗೆ ಶಾಕ್ ಆಗಿದ್ದು ಕೆಳಗಿಳಿದು ಬರುವಂತೆ ಅಂಗಲಾಚಿದ್ರು. ಆದರೆ ಇಷ್ಟಕ್ಕೆಲ್ಲ ಕ್ಯಾರಿ ಅನ್ನದ ಯುವಕ, ನಾನು ಸಾಯಲು ಬಯಸಿದ್ದೇನೆ, ನನಗೆ ಅನ್ಯಾಯ ಆಗಿದೆ, ಸ್ಥಳಕ್ಕೆ ಡಿಸಿ ಬಂದು ನ್ಯಾಯ ಕೊಡಿಸಬೇಕು, ಅಲ್ಲಿವರೆಗೂ ನಾನು ಇಳಿಯೋದಿಲ್ಲ, ಯಾರಾದರೂ ಹತ್ರ ಬಂದ್ರೆ ನಾನು ಬಿಲ್ಡಿಂಗ್ ಮೇಲಿಂದ ಬಿದ್ದುಬಿಡ್ತೇನೆ ಎಂದು ರಂಪಾಟ ಮಾಡಿದ್ದಾನೆ. ಇನ್ನು ಸ್ಥಳಕ್ಕೆ ದೇವನಹಳ್ಳಿ ಪೊಲೀಸರು, ಅಗ್ನಿಶಾಮಕ ದಳ, ಆಂಬ್ಯುಲೆನ್ಸ್ ಸಿಬ್ಬಂದಿ ದೌಡಾಯಿಸಿ ಬಿಲ್ಡಿಂಗ್ ಮೇಲಿಂದ ಇಳಿಯುವಂತೆ ಮನವಿ ಮಾಡಿದ್ರು. ಆದರೆ ಯಾವುದಕ್ಕೂ ಕ್ಯಾರಿ ಅನ್ನದ ಯುವಕ ತನ್ನ ಹೈಡ್ರಾಮದ ಚಾಳಿಯನ್ನ ಮುಂದುವರೆಸಿದ್ದಾನೆ. ಯುವಕನ ಹುಚ್ಚಾಟವನ್ನ ಸಾರ್ವಜನಿಕರು, ವಾಹನ ಸವಾರರು ವಾಹನವನ್ನ ನಿಲ್ಲಿಸಿ ದೃಶ್ಯಗಳನ್ನ ಕಂಡು ಬೆರಗಾಗಿ ನೋಡ್ತಲೇ ಇದ್ರು. ಇನ್ನು ಸುಮಾರು ಗಂಟೆಗಳ ಕಾಲ ಪೊಲೀಸರು ಯುವಕನನ್ನ ಮನವೊಲಿಸುತ್ತಲೇ ಇದ್ದು ಯುವಕನ ಉಚ್ಚಾಟ ಮಾತ್ರ ಕಡಿಮೆಯಾಗಲಿಲ್ಲ. ಸುಮಾರು ಗಂಟೆಗಳ ಬಳಿಕ ಯುವಕನನ್ನ ಕೆಳಗಿಳಿಸಿ ಬುದ್ಧಿ ಹೇಳಲಾಯಿತು. ಅದೇನೇ ಆಗ್ಲಿ, ಸಮಸ್ಯೆ ಇದೆಯಂತ ಬಿಲ್ಡಿಂಗ್ ಮೇಲೆ ನಿಂತು ಹುಚ್ಚಾಟ ಮೆರೆದಿದ್ದು ಮಾತ್ರ ಅತಿರೇಕವೇ ಸರಿ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ದೇವನಹಳ್ಳಿ.